ನನ್ನ ಹೆಸರು ಯೋಗಿ. ನಮ್ಮಪ್ಪ ಬೇಜಾನ್ ಆಸ್ತಿ ಮಾಡಿ ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದ. ನಾನು ಕಾಲೇಜಿನಲ್ಲಿ BA ಓದ್ತಾ ಇದ್ದೆ. ನಾನು ಕಾಲೇಜಿನಲ್ಲಿ ಒಬ್ಬಳು ಮಾನಸ ಎಂಬ ಹುಡುಗಿನ ಮನಸಾರೆ ಪ್ರೀತಿ ಮಾಡ್ತಿದ್ದೆ ಗುರು. ಅದು 2 ವರ್ಷದಿಂದ. ಅದು ನಮ್ಮ ಅಪ್ಪನಿಗೆ ಗೊತ್ತೇ ಇರಲಿಲ್ಲ. ಮನಸರಪ್ಪ ಲಾರಿ ಡ್ರೈವರ್ ಹಾಕಿದ್ರು. ತುಂಬ ಕಷ್ಟಪಡ್ತಿದ್ರು. ಅವರ ಹತ್ತಿರ ಜಾಸ್ತಿ ಹಣ ಇರಲಿಲ್ಲ. ನಾನೇ ಮನಸರನ್ನು ಕಾಲೇಜಿಗೆ ಕರ್ಕೊಂಡು ಬಂದು ಬಿಡ್ತಿದ್ದೆ. ಕಾಲೇಜಿಗೆ ಫೀಸು ಕೊಡ್ತಿದ್ದೆ. ಅದು ಮಾನಸ ಅಪ್ಪಾಜಿಗೆ ಗೊತ್ತಿತ್ತು. ನಾನು ಅವಳು ಪ್ರೀತಿಸ್ತಿರುವುದು ಅವ್ರಿಗೂ ಗೊತ್ತಿತ್ತು. ಆದರೂ ಅವರು ಏನು ಹೇಳದೆ ಸುಮ್ಮನಿದ್ರು. ಹೀಗೆ ನಮ್ಮಿಬ್ಬರ ಪ್ರೀತಿ ನಡೀತಾ ಇತ್ತು. ಅದು ಹೇಗೋ ನಮ್ಮಪ್ಪ ವಜ್ರಮುನಿಗೆ ಗೊತ್ತಾಯಿತು. ಒಂದು ದಿನ ಮನೆಯಲ್ಲಿ ನನ್ನನ್ನು ನಿಲ್ಲಿಸಿ ವಿಚಾರಿಸಿದರು. ನೀನು ಯಾರಿಗಾದರೂ ಪ್ರೀತಿ ಮಾಡ್ತಿದ್ಯಾ ಹೇಳು ಎಂದು ಕೇಳಿದರು. ನಾನು ಒಳ್ಳೆ ಸಿಗಾಕೊಂಡೆ ಗುರು. ಅದಕ್ಕೆ ನಾನು ನನ್ನ ಮಾನಸ ಪ್ರೀತಿಯ ಕಥೆಯೆಲ್ಲ ಹೇಳಿದೆ. ಅವರಪ್ಪನ ಬಗ್ಗೆನೂ ಹೇಳಿದೆ. ಅದಕ್ಕೆ ಅವರು ತಲೆ ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಂಡ್ರು. ಮತ್ತೆ ಎದ್ದು ನನಗೆ ಹೇಳಿದರು, ಅವಳನ್ನು ಬಿಟ್ಬಿಡೋ ಎಂದು. ಅದಕ್ಕೆ ನಾನು ಹೇಳೋಕ್ಕಲ್ಲ ಎಂದು ಹೇಳಿದೆ. ಇದೆಲ್ಲ ಗೊತ್ತಲ್ಲ ನಿಮಗೆ. ಹೀಗೆ ಎಷ್ಟು ಗಂಟೆಗಳ ನಮ್ಮಿಬ್ಬರ ನಡುವೆ ಎದುರು ವಾದ ನಡೆಯಿತು. ಎಲ್ಲ ಆದಮೇಲೆ ಆಗಲಿ ನಾನು ಅವಳೊಂದಿಗೆ ನಿನಗೆ ಮದುವೆ ಮಾಡ್ತೇನೆ ಅಂತ ನಮ್ಮಪ್ಪ ಒಪ್ಕೊಂಡ. ಆದರೆ ಒಂದು ಷರತ್ತಿನ ಮೇಲೆ ಎಂದು ಹೇಳಿದರು. ಅದಕ್ಕೆ ನಾನು ಆಗಲಿ ಅದೇನು ಷರತ್ತು ಎಂದು ಕೇಳಿದೆ. ಅದಕ್ಕೆ ನೀನು ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತನ ಮನೆಗೆ ಹೋಗು, ಅಲ್ಲಿ 6 ತಿಂಗಳು ಇದ್ದು ಬಾ ಎಂದು ಹೇಳಿದರು. ನಾನು ಏನಕ್ಕೆ ಎಂದು ಕೇಳಬೇಕಲ್ಲಪ್ಪ. ಅದಕ್ಕೆ ಅವರು, ನಾನು ಮತ್ತು ನನ್ನ ಸ್ನೇಹಿತ ಕೆಲವು ತಿಂಗಳು ಅಮೆರಿಕಕ್ಕೆ ಹೋಗಿ ಬರ್ತೇವೆ ಬಿಸ್ನೆಸ್ ಮೇಲೆ. ಅಲ್ಲಿಂದ ಬಂದ ಕ್ಷಣ ನಿನ್ನ ಮತ್ತು ಮಾನಸ ಮದುವೆ ಮಾಡ್ತೇನೆಂದು ಹೇಳಿದರು. ಕೊನೆಗೆ ಹೇಳ್ದಪ್ಪ ನಮ್ಮಪ್ಪ ವಜ್ರಮುನಿ. ಮತ್ತು ನೀನು ನಿನ್ನ ಮೊಬೈಲ್ ಲ್ಯಾಪ್ಟಾಪನ್ನು ಇಲ್ಲೇ ಬಿಟ್ಟು ಅಲ್ಲಿಗೆ ಹೋಗಬೇಕು ನಾಳೆನೇ ಎಂದು ಹೇಳಿದರು. ನಾನು ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಒಪ್ಕೊಂಡೆ. ಆದರೆ ನನಗೆ ಮಾನಸನನ್ನು ಬಿಟ್ಟಿರುವುದು ಸ್ವಲ್ಪ ಕಷ್ಟ ಆಗಿತ್ತು. ನಾನು ಬೆಂಗಳೂರಿಗೆ ಮರುದಿನವೇ ಹೊರಟಿದ್ದೆ. ಮತ್ತೆ ನನ್ನ ಅಪ್ಪನ ಸ್ನೇಹಿತನ ಮನೆಗೆ ತಲುಪಿದೆ. ಅಲ್ಲಿ ನೋಡಿದರೆ ಅಪ್ಪನ ಸ್ನೇಹಿತ ಬಟ್ಟೆ ಎಲ್ಲನೂ ಜೋಡಿಸಿಕೊಂಡು ಅಮೆರಿಕಾಗೆ ಹೊರಟಿದ್ರು. ನನ್ನನ್ನು ನೋಡಿ ನಿನ್ನ ಹೆಸರು ಏನೆಂದು ಕೇಳಿದ್ರು. ನನ್ನ ಹೆಸರು ಯೋಗಿ ಎಂದು ಹೇಳಿದೆ. ಯೋಗಿ, ನಾನು ನಿಮ್ಮ ತಂದೆಯವರು ಅಮೆರಿಕಾಗೆ ಹೋಗಿ ಬರುತ್ತೆ. ಇಲ್ಲಿ ನನ್ನ ಹೆಂಡತಿ ಮತ್ತು ನನ್ನ 2 ಚಿಕ್ಕ ಮಕ್ಕಳಿದ್ದಾರೆ ಅಷ್ಟೇ. ಇವರನ್ನು ಜೋಪಾನ ಮಾಡಲು ನಿನಗೆ ಅಲ್ಲಿಂದ ನಿಮ್ಮ ಅಪ್ಪ ಇಲ್ಲಿಗೆ ಕಳಿಸಿದ್ದಾರೆ. ಜೋಪಾನವಾಗಿ ಮನೆ ಕಡೆ ನೋಡಿಕೋ ಎಂದು ಹೇಳಿದರು. ಅಷ್ಟರಲ್ಲಿ ಅವರ ಹೆಂಡತಿ ಕಾಫಿ ತೆಗೆದುಕೊಂಡು ಬಂದರು. ನನ್ನನ್ನು ಮೇಲಿಂದ ಕೆಳಗೆ ನೋಡಿದರು. ಮತ್ತೆ ನನಗೆ ಕಾಫಿ ಕೊಟ್ಟು ಹೋದರು. ನಾನು ಕುಡಿದು ನನ್ನ ಅಪ್ಪನ ಸ್ನೇಹಿತರನ್ನು ಏರ್ಪೋರ್ಟ್ಗೆ ಬಿಟ್ಟು ಬಂದೆ. ಆಮೇಲೆ ನಾನು ಬಚ್ಚಲು ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಬಟ್ಟೆ ಬದಲಾಯಿಸಿ TV ನೋಡ್ತಾ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪನ ಸ್ನೇಹಿತ ಹೆಂಡತಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. TV ನೋಡ್ತಿದ್ರು ಮತ್ತು ನನಗೆ ಕೇಳಿದರು, ರಾತ್ರಿ ಊಟಕ್ಕೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ನಾನು ಏನು ಬೇಕಾದರೂ ಮಾಡಿ ಎಂದು ಹೇಳಿದ್ದೆ. ಆಗಲಿ ಎಂದು ಅವರು ಅಲ್ಲಿಂದ ಹೊರಟು ಹೋದರು. ಅವರು ನೋಡಲು ಕಮಲವಂತೆ ಹಾಲಿನ ಬೆಳ್ಳಗಿದ್ರು. ನನಗೆ ಕೆಲವು ಗಂಟೆಗಳಾದ ಮೇಲೆ ಊಟ ತಂದು ಕೊಟ್ಟರು. ನಾನು ಊಟ ಮಾಡಿ ತುಂಬ ಚೆನ್ನಾಗಿದೆ ಎಂದು. ನಿಮ್ಮನ್ನು ಏನೆಂದು ಕರಿಬೇಕೆಂದು ಕೇಳಬೇಕಲ್ಲಪ್ಪ. ಅದಕ್ಕೆ ಅವರು ಆಂಟಿ ಎಂದು ಕರಿ ಎಂದು ಹೇಳಿದರು. ಆಗಲಿ ಎಂದು ಹೇಳಿದೆ. ನನಗೆ ಮಾನಸನ ನೆನಪು ಹೆಚ್ಚು ಕಾಡುತ್ತಿತ್ತು. ಎಲ್ಲರೂ ತನ್ನ ಲವರ್ಗಳ ನೆನಪು ಬರದೆ. ಅವಳನ್ನು ನೆನಪಿಸಿಕೊಂಡು ನಾನು ದೇವರು ಕೊಟ್ಟ ಕೈಯನ್ನು ಬಳಸಿ ಕೆಲಸ ಮಾಡುತ್ತಿದ್ದೆ. ನಾನು ದೇವರು ಕೊಟ್ಟ ಕೈಯಲ್ಲಿ ಏನು ಬಳಸುವುದನ್ನು ನನಗೆ ಕಾಣಿಸದೆ ಆಂಟಿ ನೋಡಿದ್ದರು. ಅದು ನನಗೆ ಗೊತ್ತಿರಲಿಲ್ಲ. ನಾನು ಮಾಡ್ತಿದ್ದೆಲ್ಲ ನೋಡ್ಬಿಟ್ಟವ್ರೆ. ನಾನು ಮತ್ತೆ ಮಲಗಿ ಬೆಳಗ್ಗೆ ಎದ್ದೆ. ಮತ್ತೆ ನಮ್ಮ ಅಪ್ಪನ ಸ್ನೇಹಿತರ ಮಕ್ಕಳನ್ನು ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬಂದೆ. ಮನೆಗೆ ಬಂದ ಕ್ಷಣ ಆಂಟಿ ಬಂದು ತಿಂಡಿ ಕೊಟ್ಟರು. ನಾನು ತಿಂಡಿಯನ್ನು ಮುಗಿಸಿ ಕೂತಿಕೊಂಡಿದ್ದೆ. ಅಷ್ಟರಲ್ಲಿ ಅವರು ರೆಡಿಯಾಗಿ ಬಂದರು ಗುರು. ನನಗೆ ಹೇಳಿದ್ರು, ಬನ್ನಿ ನಿಮಗೆ ನಾನು ಬೆಂಗಳೂರು ಸುತ್ತಿಸ್ತೇನೆ ಎಂದು ಹೇಳಿದರು. ನಿಮಗೂ ಬೋರ್ ಹೋಗುತ್ತದೆ, ನನಗೂ ಬೋರ್ ಹೋಗುತ್ತದೆ ಎಂದು ಹೇಳಿದರು. ನಾನು ಒಳ್ಳೆಯಡೆ ಅಂತ ನನಗೂ ಕೂಡ TV ನೋಡಿ ಬೇಜಾರಾಗಿತ್ತು. ನಾನು ಆಗಲಿ ಎಂದು ಹೇಳಿ ಕಾರಿನ ಬೀಗ ತೆಗೆದುಕೊಂಡು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬೆಂಗಳೂರು ಪೂರ್ತಿ ತಿರುಗಿದೆವು. ಅಷ್ಟರಲ್ಲಿ ಅವರ ಮಕ್ಕಳ ಶಾಲೆ ಬಿಡುವ ಸಮಯವಾಗಿತ್ತು. ಹಾಗೆ ಅವರ ಶಾಲೆಗೆ ಹೋಗಿ ಅವರ ಮಕ್ಕಳನ್ನು ಕರೆದುಕೊಂಡು ಜೊತೆಯಲ್ಲಿ ಮನೆ ಕಡೆ ಹೊರಟಿದ್ದೆವು. ಕಾರಿನಲ್ಲಿ ಅವರಿಬ್ಬರು ಮಕ್ಕಳು ಹಾಗೆಯೇ ಮಲಗಿದವು. ಪಾಪವೇ ಮಾಡ್ತವೆ. ಆಂಟಿಯನಿಗೆ ಕೇಳಿದರು, ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀರಾ ಎಂದು ಕೇಳಿದರು. ಅದಕ್ಕೆ ನಾನು, ಹೌದು, ನಾನು ಮಾನಸ ಎಂಬ ಹುಡುಗಿನ ಪ್ರೀತಿ ಮಾಡ್ತಿದ್ದೇನೆ. ಅದಕ್ಕೆ ಅವರು, ನೀವು ಬೇಗ ಮದುವೆ ಆಗಿಬಿಡಿ ಹೇಳಿದರು. ಅದಕ್ಕೆ ನಾನು, ಏಕೆ ಹೀಗೆ ಹೇಳುತ್ತಿದ್ದೀರಾ ಎಂದು ಕೇಳಿದೆ. ಅದಕ್ಕೆ ಅವರು, ನೀವು ದೇವರು ಕೊಟ್ಟ ಕೈಯನ್ನು ಹೆಚ್ಚಾಗಿ ಬಳಸುತ್ತಿದ್ದೀರಾ. ಅದಕ್ಕೆ ಹೇಳಿದೆ.
ನೀವು ಬೇಗನೆ ಮದುವೆಯಾಗಿ ಮಾನಸನನ್ನು ನಿಮ್ಮ ದೇವರು ಕೊಟ್ಟ ಕೈ ಉಳಿಯುತ್ತೆ ಎಂದು ಹೇಳಿ ನಕ್ಕಿದ್ರು. ನಾನು ಯಪ್ಪ ಅಂದ್ಕೊಂಡೆ. ನಾನು ನಿಮ್ಮನ್ನು ನಿನ್ನೆ ನೋಡಿದೆ ಎಂದು ಹೇಳಿದ್ರು. ಅಲ್ಲಿ ನೋಡ್ಬಿಟ್ಟಾರೆ ಗುರು. ನಾನು ಅದಕ್ಕೆ ಹೌದಾ ಎಂದು ಹೇಳಿದೆ. ಪ್ಲೀಸ್ ಯಾರಿಗೂ ಹೇಳಬೇಡಿ ಎಂದು ರಿಕ್ವೆಸ್ಟ್ ಮಾಡಿದೆ. ಮರ್ಯಾದೆ ಪ್ರಶ್ನೆ ಗುರು. ಅದಕ್ಕೆ ಆಗಲೆಂದು ಹೇಳಿ ನಕ್ಕಿದರು. ಮತ್ತೆ ನಾನು ಅವರಿಗೆ ಕೇಳಿದೆ, ನೀವು ಲವ್ ಮ್ಯಾರೇಜ್ ಆಗಿರೋದಾ ಎಂದು. ಅದಕ್ಕೆ ಅವರು ಇಲ್ಲ ಹಾಗೇನಿಲ್ಲ ಎಂದು ಹೇಳಿದರು. ನಾನು ಹೌದಾ ಎಂದು ಸುಮ್ಮನಾದೆ. ದಾರಿಯಲ್ಲಿ ಅವರ ಮನೆ ಸಿಕ್ಕಿತು. ಮನೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಮಲಗಿಸಿ ನಾವಿಬ್ಬರು ಮಾತನಾಡಿಕೊಂಡು ನಿಂತೆವು. ನಾನು ಅವರಿಗೆ ಕೇಳಿದೆ, ಈಗ ನಿಮ್ಮ ಗಂಡ ಇಲ್ಲವಲ್ಲ, ನೀವು ಹೇಗೆ ಸಮಯ ತಳ್ಳುತ್ತಿದ್ದೀರಾ ಎಂದು ಕೇಳಿದೆ. ಅದಕ್ಕೆ ಅವರು ಏಕೆ ಹೀಗೆ ಕೇಳುತ್ತಿದ್ದೀರಾ ಎಂದು ಕೇಳಿದರು. ನಾನು ಮನಸ್ಸನ್ನು ಬಿಟ್ಟು ಇಷ್ಟು ದಿನ ನನ್ನ ಕೈಯಲ್ಲಿ ಇರಲು ಆಗುತ್ತಿಲ್ಲ. ಆದರೆ ನೀವು ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರೆ ನೀವು ಹೇಗೆ ಅವರನ್ನು ಬಿಟ್ಟಿದ್ದೀರಾ? ಅದಕ್ಕೆ ಅವರು, ನಿಮ್ಮ ಅಂಕಲ್ ಇದ್ದಾಗ ನಾನು ಮತ್ತು ಅವರು ಸೇರಿಕೊಂಡು ಊಟ ಮಾಡುತ್ತೇವೆ. ಅವರು ಇಲ್ಲದ ಸಮಯದಲ್ಲಿ ನಾನು ನಿಮ್ಮ ಹಾಗೆ ದೇವರು ಕೊಟ್ಟ ಕೈ ಬಳಸುತ್ತೇನೆ ಎಂದು ಹೇಳ್ಬಿಟ್ರು ಗುರು. ಅದಕ್ಕೆ ನಾನು ನಕ್ಕಿದೆ. ಮತ್ತೆ ಅವರನ್ನು ಕೇಳಿದರು, ಈಗ ಊಟಕ್ಕೆ ಏನು ಮಾಡಲಿ ಎಂದು. ನಾನು ಅದಕ್ಕೆ ನಿಮಗೆ ಇಷ್ಟ ಬಂದದ್ದನ್ನು ಮಾಡಿ, ನಾನು ತಿನ್ನುತ್ತೇನೆ. ಇಲ್ಲವೆಂದರೆ ನಾವಿಬ್ಬರು ಸೇರಿ ಊಟ ಮಾಡೋಣ ಎಂದು ತಮಾಷೆ ಕೇಳಿದೆ ಗುರು. ಅದಕ್ಕೆ ಅವರು ಒಂದು ಕ್ಷಣ ನನ್ನನ್ನು ಮೇಲಿಂದ ಕೆಳಗೆ ನೋಡಿದರು. ಫುಲ್ ಫೀಸ್ ಔಟ್ ಅವತ್ತು. ಅವರು ಅಲ್ಲಿಂದ ಹೊರಟಿ ಅಡಿಗೆ ಮನೆಗೆ ಹೋದರು. ನಾನು ಭಯಪಟ್ಟುಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡೆ. ಯಾಕಾಗಲ್ಲ ಭಯ ಗುರು. ಒಂದೇ ಗಂಟೆ ಮೇಲೆ ಅವರು ಬಂದರು. ಬನ್ನಿ ಊಟ ಮಾಡಿ ಎಂದು ಕರೆದರು. ನಾನು ಒಳಗಡೆ ಹೋಗಿ ಡೈನಿಂಗ್ ಟೇಬಲ್ ಹತ್ತಿರ ನೋಡಿದರೆ ಅಲ್ಲಿ ಏನೂ ಇರಲಿಲ್ಲ ಗುರು. ನಾನು ಎಲ್ಲಿ ಊಟ ಏನೂ ಇಲ್ಲ ಕಾಣುತ್ತಿಲ್ಲ ಎಂದು ಕೇಳಿದೆ. ಅದಕ್ಕೆ ಅವರು, ನಿಮ್ಮ ಮುಂದೆ ಇದೆಲ್ಲ ಊಟ ಎಂದು ಹೇಳಿ ತಲೆ ಬಗ್ಗಿಸಿದರು. ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡಿಕೊಂಡೆ. ನಾನು ಅದಕ್ಕೆ ಶುರು ಮಾಡೋಣ ಎಂದು ಕೇಳಿದೆ. ಅದಕ್ಕೆ ಅವರು ಬೇಗನೆ ಎಂದರು. ಫುಲ್ ಫಾಸ್ಟ್ ಇದ್ದರು. ನಾವಿಬ್ಬರು ಸೇರಿ ಎಷ್ಟೋ ಗಂಟೆಗಳ ಕಾಲ ಊಟ ಮಾಡಿ ಚೆಲ್ಲಿದೆವು. ಅವರು ಚೆಲ್ಲಿದರು, ನಾನು ಚೆಲ್ಲಿದೆ. ಮತ್ತೆ ಊರಲ್ಲಿ ನಿದ್ದೆಗೆ ಹೋಗಿ ಅಡುಗೆ ಮನೆಯಿಂದ ದೋಸೆ ಸಾಂಬಾರು ತೆಗೆದುಕೊಂಡು ಬಂದು ತಿನ್ನಿ ಎಂದು ಹೇಳಿದರು. ಅದೇ ಸುಸ್ತಾಗಿದ್ದಲ್ಲ, ಊಟ ಕೊಟ್ಟರು. ನಾನು ತುಂಬಾ ಆಯಾಸವಾಗಿತ್ತು. 5-6 ದೋಸೆ ತಿಂದು ಹೋಗಿ ಕೂತ್ಕೊಂಡೆ. ಅವರು ಬಂದು ಹೇಳಿದರು, ಈ ಥರ ಊಟ ಇಂದು ನನ್ನ ಜೀವನದಲ್ಲಿ ಮಾಡಿರಲಿಲ್ಲ. ಇವತ್ತಿನ ಊಟವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು. ಹೀಗೆ 1 ತಿಂಗಳಾಗಿ ಹೋಯಿತು. ನನಗೂ ಕೂಡ ನಮ್ಮ ಮಾನಸ ನೆನಪಿ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾಳೆ ಹೇಳಿ. ಕೊನೆಗೂ ನಮ್ಮ ಅಪ್ಪನ ಸ್ನೇಹಿತ ಮತ್ತು ನಮ್ಮ ಅಪ್ಪ ಮನೆಗಳಿಗೆ ಬಂದರು. ನನಗೆ ಅಪ್ಪನ ಸ್ನೇಹಿತ ತುಂಬ ಥ್ಯಾಂಕ್ಸ್ ಎಂದು ಹೇಳಿದರು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಎಂದು ಹೇಳಬೇಕು ಎಂದು ಹೇಳಿದೆ. ಅದಕ್ಕೆ ಅವರು ಏತಕ್ಕೆ ಅಂತ ಹೇಳಿದರು. ನಾನು ಸುಮ್ಮನೆ ಎಂದು ನಕ್ಕಿದೆ. ಅದಕ್ಕೆ ಅವರು ಹೇಳಿದರು, ನೀನು ಭಯಬೇಡ, ನಾನು ನಿಮ್ಮ ಅಪ್ಪನ ಹತ್ತಿರ ಮಾತನಾಡಿದ್ದೇನೆ. ನಿನ್ನ ಮತ್ತು ಮಾನಸ ಬಗ್ಗೆ ಇನ್ನು 1 ತಿಂಗಳಲ್ಲಿ ಮದುವೆ ನಿಮ್ಮಪ್ಪ ಮಾಡುತ್ತಾರೆ. ನೀನು ಊರಿಗೆ ಹೊರಡು ಎಂದು ಹೇಳಿದರು. ನಾನು ಆಗಲೆಂದು ಹೇಳಿ ಆಂಟಿ ಮುಖವನ್ನು ನೋಡಿ ಅಲ್ಲಿಂದ ಕಾರ್ ಕೀಯನ್ನು ತೆಗೆದುಕೊಂಡು ನಮ್ಮ ಊರು ಕಡೆ ಹೊರಟಿದ್ದೆ. ಕೊನೆಗೆ ಊರಿಗೆ ಬಂದು ತಲುಪಿದ್ದೆ. ನಮ್ಮ ಅಪ್ಪ ನನಗೆ ಮದುವೆ ದಿನವನ್ನು ಫಿಕ್ಸ್ ಮಾಡಿದರು. ನಾನು ಮಾನಸಗೆ ಹೇಳಿದೆ. ಮಾನಸ ಖುಷಿ ಪಟ್ಟಳು. ಮದುವೆಗೆ ಎಲ್ಲರೂ ಬಂದಿದ್ದರು. ಅಪ್ಪನ ಸ್ನೇಹಿತ ಮತ್ತು ಅವರ ಹೆಂಡತಿ ಆಂಟಿ ಬಂದಿದ್ದರು ಗುರು. ಅವರು ನನಗೆ ಹತ್ತಿರ ಬಂದು ಮಾತನಾಡಿದರು. ಕೊನೆಗೂ ನಿಮ್ಮ ಮದುವೆ ಆಯಿತೆಂದು ಅಪ್ಪನ ಸ್ನೇಹಿತ ಹೇಳಿದರು. ಅಪ್ಪನ ಸ್ನೇಹಿತನ ಹೆಂಡತಿ ನನ್ನನ್ನು ನೋಡುತ್ತಾ, ಬನ್ನಿ ನಾವೆಲ್ಲ ಹೋಗಿ ಒಂದು ಸಾರಿ ಊಟ ಮಾಡೋಣ ಎಂದು ಹೇಳಿದರು. ಕಿಂಡಲ್ ಮಾಡಿದ್ದು ಕಣ್ರಿ. ಅದಕ್ಕೆ ನಾನು ಜೋರಾಗಿ ನಕ್ಕಿದ್ದೆ. ಹಳೆಯದನ್ನು ನೆನಪಿಸಿಕೊಂಡು ಜೋರಾಗಿ ನಕ್ಕಿದ್ದೆ. ಅದಕ್ಕೆ ಅವರೆಲ್ಲರೂ ಕೂಡ ಜೋರಾಗಿ ನಕ್ಕಿದರು. ಅಪ್ಪನ ಸ್ನೇಹಿತನ ಹೆಂಡತಿ ನನ್ನನ್ನು ಮೇಲಿಂದ ಕೆಳಗೆ ನೋಡಿ ಹೋಗಿ ಬರ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟರು. ನಾನು ಮತ್ತು ಮಾನಸ ಮದುವೆಯಾಗಿ ಆರಾಮಾಗಿ ಜೀವನವನ್ನು ನಡೆಸುತ್ತಿದ್ದೇವೆ. ನಾನು ಮದುವೆಯಾದ ಮೇಲೆ ಆವಾಗವಾಗ ಬೆಂಗಳೂರಿಗೆ ಹೋಗಿ ಅಪ್ಪನ ಸ್ನೇಹಿತನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದೆ. ಇದು ಕಾಲ್ಪನಿಕ ಕತೆ ಅಷ್ಟೇ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ.